ನಮಸ್ಕಾರ. ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಬಯಸ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರ ಸ್ವಾಗತ. ಸ್ನೇಹಿತರೆ, ಇವತ್ತು ಮೈಸೂರಿನ ವಿಜಯನಗರ ಸರಹದ್ದಲ್ಲಿದ್ದೀನಿ. ಇದು ಮೂಡಾಗೆ ಸೇರಿದ ಜಾಗ. ಬಹಳ ಸಂತೋಷವಾಗ್ತಿದೆ ಇಲ್ಲಿ ಇವತ್ತು ನನ್ನ ಮುಂಜಾನೆಯ ಮಾತುಗಳನ್ನು ಇಲ್ಲಿಂದ ವಿತರಣೆ ಮಾಡೋದಕ್ಕೆ. ಮೈಸೂರು ಸಮೃದ್ಧ ನಾಡು. ಯಾಕೆಂದರೆ ಇಲ್ಲಿ ಮಹಾರಾಜರು ಅವರ ವೀಡು ಇದು. ಹಾಗೆ ನೋಡಿ, ಮಹಾರಾಜರ ವೀಡಲ್ಲಿ ಇದ್ದವರೆಲ್ಲ ಸಮೃದ್ಧತೆಯಿಂದ ಕೂಡಿರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಮಹಾರಾಜರು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲವರನ್ನ ಅಂತ. ಹಾಗಾಗಿ ಇಂಥ ಒಂದು ಜಾಗ ಸ್ವರ್ಗ ಅಂತ ಹೇಳ್ಬೋದು, ಅಥವಾ ಇದೊಂದು ಪುಣ್ಯಭೂಮಿ. ಇಲ್ಲಿ ಇರುವವರಿಗೆ, ಇಲ್ಲಿ ಬಂದು ಕೆಲಸ ಮಾಡೋವರಿಗೂ ಕೂಡ ಇದು ಒಂದು ಕರ್ಮಭೂಮಿ ಅಂತ ಅನಿಸುತ್ತೆ ನನಗೆ. ಏನಿದ್ರು ಕೂಡ ಇದೊಂದು ಸ್ವರ್ಗ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಕನ್ನಡ ನಾಡಿನ ದೊರೆಗಳು, ಮೈಸೂರು ಅರಸರು, ಒಡೆಯರು ಈ ಒಂದು ರಾಜ್ಯವನ್ನು ಆಳಿದಂಥವರು. ಸಮೃದ್ಧವಾಗಿತ್ತು ಅಂದಿನ ಕಾಲಕ್ಕೆ ನಮ್ಮ ಈ ಮೈಸೂರು ಸಾಮ್ರಾಜ್ಯ. ಮುಂದೆ ಕರ್ನಾಟಕವಾಯಿತು. ಹಾಗೆ ನೋಡಿ, ಈ ರಾಜರು ಮಾಡಿದಂಥ ಕೆಲಸಗಳು ನೂರಾರು ಇದ್ದಾವೆ. ಮುಂಜಾನೆ ಮಾತಿನಲ್ಲಿ ಎಲ್ಲ ಹೇಳಿಕ್ಕೆ ಬರುವುದಿಲ್ಲ. ಎಂಥದ್ದು ಮಾರ್ರೆ ನೀವು ಇನ್ನೂ ಇಷ್ಟು ಹೊತ್ತು ಮಾತಾಡೋದು ಅಂತ ನೀವು ನನ್ನನ್ನು ಜರಿತೀರಾ. ಹಾಗಾಗಿ ಅದೆಲ್ಲ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಆದರೆ ಈ ನಮ್ಮ ಕನ್ನಂಬಾಡಿ ಕಟ್ಟೆ, ಅರಮನೆ ನೋಡಿ, ಏನೇನಿಲ್ಲ ಮೈಸೂರಲ್ಲಿ. ನೀವು ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನ ಹರಸ್ತಿದ್ದಾಳೆ ಅವಳು. ಹಾಗಾಗಿ ಇಲ್ಲಿ ಇರೋವರು ಅವರ ಕೃಪಾ ಕಟಾಕ್ಷದಲ್ಲಿ, ಆಶ್ರಯದಲ್ಲಿ, ಅವರ ಆಶೀರ್ವಾದದಲ್ಲಿ ಸಮೃದ್ಧವಾಗಿದ್ದಾರೆ. ಬನ್ನಿ ಮೈಸೂರು ನೋಡಿ, ನೀವು ಮೈಸೂರನ್ನು ಆನಂದಿಸಿ. ಪ್ರಾಯಶಃ ನಾನು ಹೇಳಿರೋದಕ್ಕಿಂತ ಇನ್ನೂ ಸಮೃದ್ಧವಾದ ಶಬ್ದಗಳಲ್ಲಿ ನೀವು ಈ ಮೈಸೂರನ್ನು ವಿವರಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮುಂಜಾನೆಯ ಮಾತುಗಳನ್ನು ಕೇಳೋದಕ್ಕೆ ಧನ್ಯವಾದಗಳು. ಇಂತಿ ತಮ್ಮ ವಿಠ್ಠಲ್ ಬೋಡಸ್, ಮಾಳ ಮುಳ್ಳೂರು. ನಮಸ್ಕಾರ. 2 ನಿಮಿಷ 19 ಸೆಕೆಂಡ್ ಆಯಿತು. ಇದು ತಗೊಳ್ತಾರೆ ವ್ಯೂ